ಗನ್ ತೋರಿಸಿದಂತಹ ನಿವೃತ್ತ ಪೊಲೀಸ್ ಅಧಿಕಾರಿಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಯಾಕೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಭಯಬಿದ್ದು ಫೋನ್ ಮಾಡಿದಂತಹ ಕಾರ್ಮಿಕರ ರಕ್ಷಣೆಗೆ ಯಾವ ಒಬ್ಬ ಪೊಲೀಸ್ ಅಧಿಕಾರಿಯೂ ಕೂಡ ಬರಲಿಲ್ಲ. ಸದಾಶಿವನಗರದಲ್ಲಿ ಡಬಲ್ ಬ್ಯಾರೆಲ್ ಗನ್ ತೋರಿಸಿದಂತಹ ನಿವೃತ್ತ ಪೊಲೀಸ್ ಜಯಪ್ರಕಾಶ್ ರಂಪಾಟವನ್ನ ನೋಡಿ ಜನ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಗನ್ ನೋಡಿ ಹೆದರಿದಂತಹ ಕಾರ್ಮಿಕರು ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಫೋನ್ ಮಾಡಿ ತಮ್ಮ ಅವಲತ್ತನ್ನ ಕೂಡ ತೋಡ್ಕೊಂಡ್ರು. ಸ್ಥಳಕ್ಕೆ ಪೊಲೀಸರು ಬಂದಿಲ್ಲ. ಗನ್ ತೋರಿಸಿ ಹೆದರಿಸಿ ಮನೆಯೊಳಗೆ ಹೋಗಿ ಕೂಲ್ ಆಗಿದ್ದಾರೆ ಜಯಪ್ರಕಾಶ್ ಅವರು. ಕಂಟೈನರ್ ಲಾರಿಯಿಂದ ಗ್ರಾನೈಟ್ ಅನ್ಲೋಡ್ ಮಾಡುವಾಗ ಕಿರಿಕನ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ನಿರ್ಮಾಣ ಹಿನ್ನೆಲೆಯಲ್ಲಿ ಗ್ರಾನೈಟ್ ತಂದಿದಂತಹ ಲಾರಿ. ಈ ಸಂದರ್ಭದಲ್ಲಿ ಪಕ್ಕದ ಮನೆಯ ನಿವೃತ್ತ ಪೊಲೀಸ್ ಅಧಿಕಾರಿ ಜಯಪ್ರಕಾಶ್ ಗೂಂಡಾಗಿರಿ ವರ್ತನೆಯನ್ನ ಮಾಡಿದ್ದಾರೆ. ಇಷ್ಟೆಲ್ಲ ರಾಧಾಂತ ಆಗಿದ್ರೂ ಕೂಡ ಇಲ್ಲಿಯವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಮತ್ತೆ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮವನ್ನ ಜರುಗಿಸಿಲ್ಲ. ಯಾಕೆ? ಲಾ ಅಂಡ್ ಆರ್ಡರ್ ಗೊತ್ತಿಲ್ವಾ ಜಯಪ್ರಕಾಶ್ ಅವರಿಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಮತ್ತೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಈ ರೀತಿಯಾಗಿ ದುರ್ವರ್ತನೆಯನ್ನ ತೋರಿಸಿರೋದು ಎಷ್ಟರ ಮಟ್ಟಿಗೆ ಸರಿ, ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅನ್ನುವಂತಹ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ನೋಡಿ, ಜಯಪ್ರಕಾಶ್ ಅವರಿಗೆ ಲಾ ಅಂಡ್ ಆರ್ಡರ್ ಗೊತ್ತಿಲ್ವಾ? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಈ ರೀತಿಯಾಗಿ ದುರ್ವರ್ತನೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕಾರ್ಮಿಕರು. ಅವರ ಅಳಲಿಗೆ ಕಿಮ್ಮತ್ತಿನ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಯಾಕೆ ಕ್ರಮ ಆಗಿಲ್ಲ ಅಂತ ಹೇಳಿ? ಹೆಸರಮ್ಮ ಏನು ಬೆಳಗ್ಗೆ ಏನು ಒಂದು ಕಂಟೈನರ್ ನಿಂತ ವಿಚಾರಕ್ಕೆ, ಪಾರ್ಕಿಂಗ್ ಜಾಗದ ವಿಚಾರಕ್ಕೆ ನಡೆದಂತಹ ಗಲಾಟೆ ಇಷ್ಟು ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಯಾಕಂತಂದ್ರೆ ಪೊಲೀಸ್ ಇಲಾಖೆಯ ಅಧಿಕಾರಿಯಾಗಿ ಅದರಲ್ಲೂ ಕೂಡ ನಿವೃತ್ತ ಆಗಿರೋದ್ರಿಂದ ಲಾ ಅಂಡ್ ಆರ್ಡರ್ ಸಮಸ್ಯೆ ಒಂದ್ ಕಡೆ ಆದ್ರೆ, ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ದೀರಾ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಡಬಲ್ ಬ್ಯಾರಲ್ ಗನ್ನ ಇಟ್ಕೊಂಡ್ ಬಂದು ಧಮಕಿ ಹಾಕುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದೆ, ಅದರಲ್ಲೂ ಕೂಡ ಗೃಹ ಸಚಿವರ ಹಿಂದಿನ ಪಕ್ಕದ ರೋಡಲ್ಲಿರುವಂತಹ ಮನೆ, ಯಾಕಂದ್ರೆ 14 ಕ್ರಾಸ್ ಅಲ್ಲಿ ಇರುವಂತಹ ಈ ಒಂದು ಮನೆಗೆ ಮುಂದೆ ಸಾಕಷ್ಟು ಅಪಾರ್ಟ್ಮೆಂಟ್ ನ ಕಟ್ಟಡದ ಕೆಲಸ ನಡೀತಾ ಇದೆ. ಕಂಟೈನರ್ ಗ್ರಾನೈಟ್ ನ ತಂದು ಅವರು ಇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೂಲಿ ಕಾರ್ಮಿಕರು ಮತ್ತು ಲಾರಿ ಚಾಲಕರ ಮೇಲೆ ಈ ರೀತಿಯ ದರ್ಪದ ದೌರ್ಜನ್ಯವನ್ನ ಮಾಡಿರುವಂತದ್ದು, ಅದರಲ್ಲೂ ಕೂಡ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಕರೆಯನ್ನ ಮಾಡಿದ್ರು ಕೂಡ ಅವರಿಗೆ ಒಂದು ಸೌಜನ್ಯಕ್ಕಾದ್ರೂ ಬಂದು ಯಾವ ರೀತಿ ಈ ಘಟನೆ ಆಗಿದೆ ಅನ್ನೋದನ್ನ ಪೊಲೀಸ್ ಇಲಾಖೆ ಕೂಡ ನೋಡಿಕೊಂಡಿಲ್ಲ ಅನ್ನೋದು ಸಾಕಷ್ಟು ದುರದೃಷ್ಟಕರ ಅಂತ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ದುರ್ಗೇಶ್.